ನಮಸ್ಕಾರ ಸ್ನೇಹಿತರೆ, ಟ್ರಾವೆಲ್ಸ್ ವಿತ್ ಜಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವು ಇವತ್ತು ನನ್ನ ಹಿಂದೆ ಇಲ್ಲಿ ಮುಂದೆ ನೋಡ್ತಿರೋ ಈ ಪ್ರಕೃತಿ ಸೌಂದರ್ಯ ಇದೆಲ್ಲ ನೋಡಿದರೆ ಯಾವುದೋ ಸ್ವರ್ಗಕ್ಕೆ ಬಂದ ಹಾಗೆ ಅನಿಸುತ್ತೆ ಅಲ್ವಾ? ಆದರೆ ಇದು ಕೇವಲ ಪ್ರಕೃತಿ ಸೌಂದರ್ಯದ ತಾಣ ಮಾತ್ರ ಅಲ್ಲ. ಇದರ ಹಿಂದೆ ಒಂದು ರೋಮಾಂಚನಕಾರಿ ಇತಿಹಾಸ ಇದೆ. ಹಿಮಾಲಯದಲ್ಲಿ ಶಿವ ಪಾರ್ವತಿಯರ ಮದುವೆ ನಡೀತಿರುವಾಗ ಇಡೀ ಭೂಮಿಗೆ ಒಂದು ಕಡೆ ವಾಲಿ ಹೋಗಿತ್ತಂತೆ. ಆಗ ಭೂಮಿಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಶಿವನು ಒಬ್ಬ ಮಹರ್ಷಿಯನ್ನು ದಕ್ಷಿಣದ ಈ ಪುಣ್ಯಕ್ಷೇತ್ರಕ್ಕೆ ಕಳಿಸಿಕೊಡುತ್ತಾನೆ. ಈ ಜಾಗ ಯಾವುದು, ಆ ರೋಚಕ ಕಥೆ ಏನು, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರೋ ಕಳಸ ಮತ್ತು ಅಲ್ಲಿನ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನಾವೀಗ ನಿಂತಿರೋದು ಚಿಕ್ಕಮಗಳೂರು ಜಿಲ್ಲೆಯ ಸುಂದರ ಮಲೆನಾಡಿನ ಮಡಿಲಲ್ಲಿರೋ ಕಳಸೇಶ್ವರ ಸ್ವಾಮಿ ಕ್ಷೇತ್ರದ ಮುಂಭಾಗ. ಈ ಊರಿನ ಹೆಸರೇ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಕಳಸ ಅಂದರೆ ನಮಗೆ ನೆನಪಾಗೋದು ಪೂಜೆಗೆ ಇಡೋ ಪವಿತ್ರ ಪಾತ್ರೆ. ಆಶ್ಚರ್ಯದ ವಿಷಯ ಏನಂದರೆ ಈ ಇಡೀ ಊರಿನ ಭೌಗೋಳಿಕ ಆಕಾರನೇ ಒಂದು ಕಳಸದ ತರಹ ಇದೆ. ಬನ್ನಿ ಒಳಗಡೆ ಹೋಗಿ ಆ ಕಳಸೇಶ್ವರ ದರ್ಶನ ಪಡೆಯೋಣ. ಕಳಸದ ಸುತ್ತಮುತ್ತ ಪಂಚತೀರ್ಥಗಳನ್ನು ನಾವು ನೋಡಬಹುದು. ಅವು ಯಾವುದೆಂದರೆ ಭದ್ರಾ ನದಿಯ 5 ಪವಿತ್ರ ತೀರ್ಥಗಳಿವೆ. ಕೋಟಿ ತೀರ್ಥ, ರುದ್ರ ತೀರ್ಥ, ವಶಿಷ್ಠ ತೀರ್ಥ, ಅಂಬಾತೀರ್ಥ ಮತ್ತು ದಿಗಂಬರ ತೀರ್ಥ ನದಿಗಳನ್ನು ನಾವು ಈ ಕಳಸದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಣಬಹುದು. ಅಂಬಾತೀರ್ಥ ಇಲ್ಲಿ ಭದ್ರಾ ನದಿಯ ಬಂಡೆಗಳ ನಡುವೆ ಸಾಗುವ ದೃಶ್ಯ ಅದ್ಭುತವಾಗಿದೆ. ಕ್ಷೇತ್ರದ ವಿಶಿಷ್ಟ ಪ್ರಸಾದ ಮತ್ತು ಆಚರಣೆ ಬಗ್ಗೆ ತಿಳಿಸಬೇಕಂತಂದರೆ, ವಿಶೇಷ ತೀರ್ಥ ಪ್ರಸಾದ. ಇಲ್ಲಿ ಶಿವನಿಗೆ ಕಳಸದ ಆಕಾರದ ಲಿಂಗ ಇರುವುದರಿಂದ ಇಲ್ಲಿ ನೀಡಲಾಗುವ ತೀರ್ಥ ಪ್ರಸಾದಕ್ಕೆ ವಿಶೇಷ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. ಇಲ್ಲಿ ದಾಸೋಹದ ವ್ಯವಸ್ಥೆ ಕೂಡ ಇರುತ್ತದೆ. ದಾಸೋಹದ ವ್ಯವಸ್ಥೆ ಯಾವ ಥರ ಅಂದರೆ, ಊಟದ ಪ್ರಸಾದ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನದ ಸಮಯದಲ್ಲಿ ಉಚಿತ ಅನ್ನ ದಾಸೋಹದ ವ್ಯವಸ್ಥೆ ಇರುತ್ತದೆ. ಮಲೆನಾಡಿನ ಸಾಂಪ್ರದಾಯಿಕ ಶೈಲಿಯ ಈ ಪ್ರಸಾದ ಊಟ ಭಕ್ತರ ಮನಸ್ಸಿಗೆ ತೃಪ್ತಿ ನೀಡುತ್ತದೆ. ಇಲ್ಲಿನ ಮುಖ್ಯ ಗರ್ಭಗುಡಿಯಲ್ಲಿರೋ ಶಿವಲಿಂಗದ ಆಕಾರ ಕೂಡ ಕಳಸದ ತರಹನೇ ಇರೋದು ಇದರ ವಿಶೇಷತೆ. ಪುರಾಣಗಳ ಪ್ರಕಾರ ಹಿಮಾಲಯದಲ್ಲಿ ಶಿವನ ಕಲ್ಯಾಣದ ವೇಳೆ ಉತ್ತರ ದಿಕ್ಕು ಕುಸಿದಾಗ ಶಿವನ ಆಜ್ಞೆಯಂತೆ ಅಗಸ್ತ್ಯ ಮಹರ್ಷಿಗಳು ಈ ಜಾಗಕ್ಕೆ ಬಂದು ತಪಸ್ಸು ಮಾಡುತ್ತಾರೆ. ಅಗಸ್ತ್ಯರಿಗೆ ಶಿವನ ಮದುವೆ ನೋಡೋಕ್ಕೆ ಆಗಲಿಲ್ಲ ಅನ್ನೋ ಬೇಸರ ಇರುತ್ತೆ. ಅದಕ್ಕೆ ದೇವನಾದ ಮಹಾದೇವನು ಇದೇ ಕಳಸದಲ್ಲೇ ಅಗಸ್ತ್ಯ ಮುನಿಗಳಿಗೆ ತನ್ನ ದಿವ್ಯ ವಿವಾಹದ ದರ್ಶನವನ್ನು
ಕರುಣಿಸುತ್ತಾರೆ. ಅದಕ್ಕೆ ಪ್ರತಿ ವರ್ಷ ಇಲ್ಲಿ ಗಿರಿಜಾ ಕಲ್ಯಾಣ ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ಮಾಡುತ್ತಾರೆ. ಕರ್ನಾಟಕದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಕಳಸ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಭದ್ರಾ ನದಿಯ ತೀರದಲ್ಲಿರುವ ಈ ಸುಂದರ ಪಟ್ಟಣದಲ್ಲಿ ಶಿವನು ಕಳಸೇಶ್ವರನಾಗಿ ನೆಲೆಸಿದ್ದಾನೆ. ಪಶ್ಚಿಮ ಘಟ್ಟಗಳ ದಟ್ಟ ಹಸಿರಿನ ನಡುವೆ ಇರುವ ಈ ದೇವಾಲಯವು ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವಾಗಿದೆ. ಮುಖ್ಯ ಕಳಸೇಶ್ವರ ಲಿಂಗದ ದರ್ಶನ ಪಡೆದ ನಂತರ ದೇವಸ್ಥಾನದ ಸುತ್ತಮುತ್ತಲು ಆವರಣದಲ್ಲಿ ಈ ಕೆಳಗಿನ ದೇವತೆಗಳ ದರ್ಶನವನ್ನು ಪಡೆಯುತ್ತಾರೆ. ಇದನ್ನು ಶ್ರೀ ಭಗವತಿ ಅಮ್ಮನವರ ಸನ್ನಿಧಿ, ಕಳಸೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಶ್ರೀ ಭಗವತಿ ಪಾರ್ವತಿ ಅಮ್ಮನವರ ಸುಂದರವಾದ ಪ್ರತ್ಯೇಕ ಸನ್ನಿಧಿ ಇದೆ. ಇವರನ್ನು ಇಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪೂಜಿಸಲಾಗುತ್ತದೆ. ಮತ್ತು ಇನ್ನೊಂದು ದೇವಸ್ಥಾನವೆಂದರೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮುಖ್ಯ ದ್ವಾರ ಹಾಗೂ ಪ್ರದಕ್ಷಿಣೆ ಪಥದಲ್ಲಿ ಗಣೇಶ ಮತ್ತು ಕಾರ್ತಿಕೇಯನ ಸುಬ್ರಹ್ಮಣ್ಯ ಮೂರ್ತಿಗಳಿದ್ದು ದೇವಸ್ಥಾನಕ್ಕೆ ಬರುವ ಭಕ್ತರು ಇವರಿಗೂ ಪೂಜೆಯನ್ನು ಸಲ್ಲಿಸುತ್ತಾರೆ. ಇದರಲ್ಲಿ ಇನ್ನೊಂದು ದೇವಸ್ಥಾನವಿದೆ, ನವಗ್ರಹ ಮಂಟಪ. ದೇವಾಲಯದ ಒಳಗಡೆ ಸುಂದರವಾಗಿ ವಿನ್ಯಾಸಗೊಳಿಸಲಾದ ನವಗ್ರಹಗಳ ಮಂಟಪವಿದ್ದು ಇಲ್ಲಿ ಭಕ್ತರು ತಮ್ಮ ಗ್ರಹ ದೋಷ ನಿವಾರಣೆಗಾಗಿ ಪ್ರದಕ್ಷಿಣೆ ಮತ್ತು ಪೂಜೆಗಳನ್ನು ಮಾಡಿಸುತ್ತಾರೆ. ನೀವು ಈ ಸ್ಥಳಕ್ಕೆ ಹೋಗಲು ಅತ್ಯುತ್ತಮವಾದ ಸಮಯ ಮಳೆಗಾಲ ಮುಗಿದ ನಂತರ, ಅಂದರೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ನಡುವೆ ಕಳಸಕ್ಕೆ ಭೇಟಿ ನೀಡಲು ಅತ್ಯುತ್ತಮ ಸಮಯ. ಮತ್ತು ನದಿ ಜಲಪಾತಗಳಲ್ಲಿ ನೀರು ತುಂಬಿರುತ್ತದೆ. ಆದ ಕಾರಣ ನೀವು ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳಲ್ಲಿ ಈ ಒಂದು ಕಳಸಕ್ಕೆ ಬರೋದು ಸೂಕ್ತ ಸಮಯ. ಮುಂದಿನ ವಾರ ಮತ್ತೊಂದು ಸುಂದರ ಜಾಗದ ಜೊತೆ ಸಿಗೋಣ. ಅಲ್ಲಿಯವರೆಗೆ ಕೀಪ್ ಟ್ರಾವೆಲ್ ವಿತ್ ಜಯ. ಬಾಯ್ ಬಾಯ್.